ಈಗ ಅವ್ರ ನಾಯಕರೊಬ್ಬರು ಹೇಳ್ತಾ ಇದ್ರು, ಏಕ್ ತರಫ್ ಸೆ ಆಲೂ ಡಾಲ್ನ, ದೂಸರ ತರಫ್ ಸೆ ಸೋನಾ ನಿಕಲ್ನ ಅಂತ. ಅದು ರಾಜ್ಯದ ಬಜೆಟ್ಗೆ ಅದು ಆ ರೀತಿ ಆಗಲಿ, ಒಂದು ಕಡೆ ಆಲೂಗಡ್ಡೆ ಹಾಕಿ ಇನ್ನೊಂದು ಕಡೆ ಚಿನ್ನದ ಬೆಳೆಯನ್ನು ತೆಗೆದು ಅದು ಆ ಮೂಲಕ ರಾಜ್ಯವನ್ನು ಸಮಗ್ರ ದೃಷ್ಟಿಯಿಂದ ಅಭಿವೃದ್ಧಿಪಡಿಸುವಂಥ ಸಾಮರ್ಥ್ಯವನ್ನು ಭಗವಂತ ಈ ಸರ್ಕಾರಕ್ಕೆ ದಯಪಾಲಿಸಲಿ. ಮತ್ತು ಯಾವ ರೀತಿ ಆಲೂಗಡ್ಡೆ ಹಾಕಿ ಚಿನ್ನ ತೆಗಿಬೇಕು ಅನ್ನುವಂಥ ವಿದ್ಯೆ ಗೊತ್ತಿರತಕ್ಕಂಥ ಕಲಾವಿದರು ಅಲ್ಲಿರೋದ್ರಿಂದ ಆ ವಿದ್ಯೆಯನ್ನು ರಾಜ್ಯದ ಅಭಿವೃದ್ಧಿಗೆ ಉಪಯೋಗ ಮಾಡಿ. ಖಾತೆಗಾಗಿ ಖ್ಯಾತೆ ತೆಗೆದಿರುವುದು ಸರ್ಕಾರದಿಂದ ಒಳ್ಳೆಯ ಬೆಳವಣಿಗೆ ಅಲ್ಲ. ಹಿರಿಯ ಸಚಿವರಿಗೆ ಸ್ಥಾನಮಾನ ನೀಡಲಾಗಿದೆ. ಹಿರಿಯ ಸಚಿವರಿಗೆ ಅಸಮಾಧಾನವಾದರೆ ಪೂರ್ಣ ಪ್ರಮಾಣದ ಸಂಪುಟ ರಚನೆ ನಂತರ ಕಥೆ ಏನಾಗಲಿದೆ, ಇದು ರಾಜ್ಯದ ಮೇಲೆ ಪ್ರಭಾವ ಬೀರಲಿದೆ ಎಂದು ಪರಿಷತ್ ಶಾಸಕ ಸಿಟಿ ರವಿ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಸಿಟಿ ರವಿ, ಸಂಪುಟ ರಚನೆಯ ಆರಂಭದಲ್ಲಿ ಹಿರಿಯ ಸಚಿವರಿಗೆ ನೀಡಿದ ಖಾತೆ ವಿಚಾರದಲ್ಲಿ ಅಸಮಾಧಾನವಾಗಿದೆ. ಪೂರ್ಣ ಪ್ರಮಾಣ ಸಂಪುಟ ರಚನೆಯಾದಲ್ಲಿ ಮುಖ್ಯಮಂತ್ರಿಗಳಿಗೆ ಅಸಮಾಧಾನ ಬಗೆಹರಿಸುವುದೇ ಕೆಲಸವಾಗುತ್ತದೆ. ರಾಜ್ಯದ ಆರ್ಥಿಕ ಸ್ಥಿತಿ ಸರಿಯಾಗಿಲ್ಲ. ಫ್ರೀ ಪಾಸ್ ಅಂದರೆ ಯಾರಿಗೆ ಖುಷಿಯಾಗಲ್ಲ. ವೆಚ್ಚ ಸರಿದೂಗಿಸುವಷ್ಟು ಸರ್ಕಾರಕ್ಕೆ ಆದಾಯವಿಲ್ಲ. ಸಾಲ ಮಾಡುವುದು ಅನಿವಾರ್ಯವಾಗಿದೆ. ಇವರ ಸಂಪುಟಕ್ಕೆ ಸಂಕಷ್ಟ ಎದುರಾಗಿದೆ. ಸಿಎಂ ಮೇಲೆ ಸಂಕಷ್ಟ ಸರಿದೂಗಿಸುವ ಸವಾಲು ಸಹ ಇದೆ. ಹೇಗೆ ಮಾಡುತ್ತಾರೋ ನೋಡೋಣ. ಸಿಎಂಗೆ ಅನುಭವದ ಜೊತೆಗೆ ಹುಮ್ಮಸ್ಸು ಇದೆ, ಆದರೆ ರಾಜ್ಯದ ಅಭಿವೃದ್ಧಿ ಮಾಡುವ ಇಚ್ಛಾಶಕ್ತಿಯ ಕೊರತೆ ಇದೆ. ಅಭಿವೃದ್ಧಿಯ ಇಚ್ಛಾಶಕ್ತಿ ಅವರಿಗೆ ದೇವರು ಸಿಎಂಗೆ ಕೊಡಲಿ ಎಂದು ಪರಿಷತ್ ಶಾಸಕ ಸಿಟಿ ರವಿ ತಿಳಿಸಿದ್ದಾರೆ. ಒಂದು ಸಣ್ಣ ಬ್ರೇಕ್ ನಂತರ ಸಿಟಿ ರವಿ ಏನ್ ಹೇಳಿದ್ರು ಕೇಳೋಣ ಬನ್ನಿ. ರೇಡಿಯೋ ಅಯೋಡಿನ್ ಥೆರಪಿ, ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ. ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686629090. ಸರ್ಕಾರದ ದೃಷ್ಟಿಯಿಂದ ಒಳ್ಳೆ ಬೆಳವಣಿಗೆ ಅಲ್ಲ. ನೋಡಿ, ಇನ್ನೂ ಪೂರ್ಣ ಪ್ರಮಾಣದ ಸಂಪುಟ ವಿಸ್ತರಣೆ ಆಗಿಲ್ಲ. ಕೆಲವು ಹಿರಿಯ ಸಚಿವರಿಗಷ್ಟೇ ಸ್ಥಾನಮಾನ ಕೊಟ್ಟಿದ್ದಾರೆ. ಹಿರಿಯ ಸಚಿವರಲ್ಲೇ ಅಸಮಾಧಾನ ಆದರೆ ಪೂರ್ಣ ಪ್ರಮಾಣದ ಸಚಿವ ಸಂಪುಟ ವಿಸ್ತರಣೆ ನಂತರ ಪರಿಣಾಮ ಏನಾಗ್ಬೋದು ಅನ್ನೋದು ಊಹೆ ಮಾಡ್ಕೋಬಹುದು. ಇದು ಆಡಳಿತದ ಮೇಲೆ ಪರಿಣಾಮ ಬೀರುತ್ತೆ. ಬಹುಶಃ ಇವ್ರನ್ನ ಸಂಭಾಳಿಸೋದ್ರೊಳಗಡೆನೆ ಮುಖ್ಯಮಂತ್ರಿಗೆ ಬೇರೆ ಕೆಲಸ ಮಾಡೋಕ್ಕೆ ಸಮಯನೂ ಸಿಗಲ್ಲ, ಬೇರೆ ಕೆಲಸ ಮಾಡೋಕ್ಕೂ ಸಾಧ್ಯ ಆಗಲ್ಲ. ಒಂದು ಕಡೆಗೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿರೋದು. ಹಿಂದೆ ಸಿದ್ದರಾಮಯ್ಯನವ್ರು ಬಜೆಟ್ ಮಂಡಿಸಿದಾಗಲೇ 26-27ನೇ ಸಾಲಿಗೆ ಅಂದಾಜು 1,34,000 ಕೋಟಿ ರೂಪಾಯಿ ಸಾಲ ಮಾಡಬೇಕಾಗತ್ತೆ ಅಂತ ಅವರು ಬಜೆಟ್ ಮಂಡಿಸೋ ಸಂದರ್ಭದಲ್ಲಿ ಹೇಳಿದರು. ಅಂದರೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟು ಮತ್ತು ಕಮಿಟೆಡ್ ಎಕ್ಸ್ಪೆಂಡಿಚರು ಎರಡೂ ಸೇರಿ 1,34,000 ಕೋಟಿ ರೂಪಾಯಿ ಹೊಸ ಸಾಲ ಈ ವರ್ಷಕ್ಕೆ ಅಂತ. ಅದ್ರ ಜೊತೆಗೆ ಈಗ ಈ ಮುಖ್ಯಮಂತ್ರಿಗಳು ಕೂಡ ಇನ್ನಷ್ಟು ಘೋಷಣೆ ಮಾಡಿದ್ದಾರೆ. ಕೇಳಕ್ಕೆ ಇವೆಲ್ಲ ಚಂದ. ಫ್ರೀ ಬಸ್ ಪಾಸ್ ಅಂದ್ರೆ ಯಾರಿಗೆ ಖುಷಿ ಆಗಲ್ಲ? ಬರೀ ವಿದ್ಯಾರ್ಥಿಗಳು ಅಷ್ಟೇ ಅಲ್ಲ, ಗಂಡಸರು ಕೇಳ್ಬೋದು ನಮಗೂ ಫ್ರೀ ಬಸ್ ಕೊಡಿ ಅಂತೇಳಿ. ಆದರೆ ಪರಿಸ್ಥಿತಿ ಇನ್ನಷ್ಟು ಸಾಲ ಮಾಡಬೇಕಾಗತ್ತೆ. ಇವ್ರ ಹತ್ರ ಏನು ಆದಾಯವನ್ನು ಸರಿದೂಗಿಸ್ಲಿಕ್ಕೆ ಬೇಕಾದ ರೀತಿಯ ಇನ್ಕಮ್ ಇಲ್ಲ, ವೆಚ್ಚವನ್ನು ಸರಿದೂಗಿಸ್ಲಿಕ್ಕೆ ಬೇಕಾದ ಇನ್ಕಮ್ ಇಲ್ಲ. ಅವಾಗ ಏನು ಮಾಡ್ಬೇಕು? ಇವರು ಹೆಚ್ಚು ಸಾಲ ಮಾಡಬೇಕು, ಇಲ್ಲ ಇನ್ನಷ್ಟು ತೆರಿಗೆ ಹೇರಬೇಕು. ತೆರಿಗೆ ಹೇರಿದ್ರು ಜನಸಾಮಾನ್ಯನಿಗೆ ಹೊರೆ. ಹೆಚ್ಚು ಸಾಲ ಮಾಡಿದ್ರೆ ರಾಜ್ಯ ಸಾಲದ ಸುಳಿಯೊಳಗೆ ಈಗಾಗಲೇ ಸಿಗಾಕೊಂಡಿದೆ. ಆ ಸಾಲದ ಸುಳಿಯಿಂದ ಹೊರಗೆ ಬರೋಕ್ಕಾಗದೇ ಇರುವಂಥ ಪರಿಸ್ಥಿತಿಗೆ ತಲುಪಿಬಿಡುತ್ತೆ.
ಇಂಥ ಸವಾಲುಗಳ ನಡುವೆ ಕ್ಯಾಬಿನೆಟ್ನ ಸಂಪುಟದ ಸಂಕಷ್ಟವನ್ನು ಸರಿದೂಗಿಸುವಂಥ ಸವಾಲಿದೆ. ಹೇಗೆ ನಿಭಾಯಿಸ್ತಾರೋ ನೋಡೋಣ. ಮಾನ್ಯ ಮುಖ್ಯಮಂತ್ರಿ ಶಿವಕುಮಾರ್ ಅವರು ಅನುಭವಿಗಳೇನೋ ಹೌದು, ಅವ್ರದ್ದು ವಾಸ್ಟ್ ಎಕ್ಸ್ಪೀರಿಯನ್ಸ್ ಇದೆ. ಆ ಅನುಭವದ ಜೊತೆಗೆ ಹುಮ್ಮಸ್ಸು ಇದೆ. ಕೊರತೆ ಇರೋದು ನಾನು ಹೇಳಿಬಿಟ್ಟಿದ್ದೀನಿ, ಅವ್ರಿಗೆ ಕೊರತೆ ಇರೋದು ರಾಜ್ಯವನ್ನು ಅಭಿವೃದ್ಧಿಪಡಿಸಬೇಕು ಅನ್ನುವಂಥ ಇಚ್ಛಾಶಕ್ತಿಯ ಕೊರತೆ ಕಾಂಗ್ರೆಸ್ಸಿಗೆ ಇದೆ. ತಮ್ಮ ಅಭಿವೃದ್ಧಿ ಬಗ್ಗೆ ಅವರೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ರಾಜ್ಯದ ಅಭಿವೃದ್ಧಿಯ ಕೊರತೆಯನ್ನು ತುಂಬಿಸುವ ಶಕ್ತಿಯನ್ನು ದೇವರು ಅವ್ರಿಗೆ ಕೊಡಲಿ. ಭ್ರಷ್ಟಾಚಾರ ಮತ್ತು ಬೆಲೆ ಏರಿಕೆಯಿಂದ ಮುಕ್ತ ಆಗದೇ ಇದ್ದರೆ ಒಳ್ಳೆ ಆಡಳಿತ ಹೆಂಗೆ ಕೊಡೋಕ್ಕೆ ಸಾಧ್ಯ? ನಾವು ನಿರೀಕ್ಷೆ ಮಾಡ್ತೀವಿ, ನಾವು ಯಾವುದನ್ನು ಕೆಟ್ಟದ್ದನ್ನು ಬಯಸಲ್ಲ. ಶಿವಕುಮಾರ್ರೇ ನಿಮ್ಮ ನೇತೃತ್ವದಲ್ಲಿ ಒಳ್ಳೆ ಆಡಳಿತ ಬರಲಿ ಅಂತ ನಾವು ನಿರೀಕ್ಷೆ ಮಾಡ್ತೀವಿ. ನೀವು ಹೇಗೆ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬದಲಾಯಿಸ್ಕೊಂಡ್ರೋ, ನೀವು ಬಿಸ್ನೆಸ್ ಮಾಡಿದಿರೋ ಬೇರೆ ಏನು ಮಾಡಿದಿರೋ ಕಾಮೆಂಟ್ಸ್ನ ಮಾಡೋಕ್ಕೆ ಹೋಗಲ್ಲ. ಅದೇ ರೀತಿ ರಾಜ್ಯದ ಆದಾಯವೂ ಅದೇ ಪ್ರಮಾಣದಲ್ಲಿ ಏರಿಕೆ ಆಗಲಿ. ಆಗ ಬಹುಶಃ ರಾಜ್ಯದ ಭವಿಷ್ಯದ ದಿನಗಳಲ್ಲಿ ನವ ಕರ್ನಾಟಕದ ನಿರ್ಮಾತ್ಮ ಅಂತ ಅನ್ನುವಂಥ ಬಿರುದು ನಿಮಗೆ ಸಿಗುವಂತಾಗಲಿ. ಈಗೇನು ಸಾಲದ ಸುಳಿಯಿಂದ ರಾಜ್ಯ ಮುಕ್ತವಾಗಿ ಆದಾಯದಲ್ಲಿ ನಿಮ್ಮ ಏರಿಕೆಯ ಪ್ರಮಾಣದಷ್ಟೇ ಏರಿಕೆ ಆಗಲಿ ನಮ್ಮ ರಾಜ್ಯದ ಆದಾಯ, ಅದನ್ನ ಆಶಯ ವ್ಯಕ್ತಪಡಿಸ್ತೀವಿ. ಈಗ ಅವ್ರ ನಾಯಕರೊಬ್ಬರು ಹೇಳ್ತಾ ಇದ್ರು, ಏಕ್ ತರಫ್ಸೆ ಆಲೂ ಡಾಲ್ನ ದೂಸರ ತರಫ್ಸೆ ಸೋನಾ ನಿಕಲ್ನ ಅಂತ. ಅದು ರಾಜ್ಯದ ಬಜೆಟ್ಗೆ ಅದು ಆ ರೀತಿ ಆಗಲಿ. ಒಂದು ಕಡೆ ಆಲೂಗಡ್ಡೆ ಹಾಕಿ ಇನ್ನೊಂದು ಕಡೆ ಚಿನ್ನದ ಬೆಳೆಯನ್ನು ತೆಗೆದು ಅದು ಆ ಮೂಲಕ ರಾಜ್ಯವನ್ನು ಸಮಗ್ರ ದೃಷ್ಟಿಯಿಂದ ಅಭಿವೃದ್ಧಿಪಡಿಸುವಂಥ ಸಾಮರ್ಥ್ಯವನ್ನು ಭಗವಂತ ಈ ಸರ್ಕಾರಕ್ಕೆ ದಯಪಾಲಿಸಲಿ. ಮತ್ತು ಯಾವ ರೀತಿ ಆಲೂಗಡ್ಡೆ ಹಾಕಿ ಚಿನ್ನ ತೆಗಿಬೇಕು ಅನ್ನುವಂಥ ವಿದ್ಯೆ ಗೊತ್ತಿರತಕ್ಕಂಥ ಕಲಾವಿದರು ಅಲ್ಲಿ ಇರೋದ್ರಿಂದ ಆ ವಿದ್ಯೆಯನ್ನು ರಾಜ್ಯದ ಅಭಿವೃದ್ಧಿಗೆ ಉಪಯೋಗ ಮಾಡಲಿ.